ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಜಲ್ ಬೈ ಭಾಗ್ಯ. ನಾನಿವತ್ತು ಬಿಗಿನರ್ ಫ್ರೆಂಡ್ಲಿ ಆಗಿರೋವಂಥ ಸಿಂಪಲ್ ಆಗಿರೋ ಒಂದು ಲೇಯರ್ ಚೈನ್ ಸ್ಟಿಚ್ ಹಾಕಿ ಅದ್ರ ಜೊತೆ ಬೀಡ್ ಹಾಕಿ ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಈ 6 ದಾರನ ಹೇಗೆ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ದಾರನ ನಾನು ತೋರ್ಬೆರಳಿಗೆ ಈ ರೀತಿ ಸುತ್ತಿ ಅದನ್ನು ಬಟ್ಟೆ ಕೆಳಗಡೆ ಇಟ್ಟು ನೀಡಲ್ ಹಾಕಿ, ನೀಡಲ್ ಮೇಲೆ ಒಂದು ಸರ್ತಿ ದಾರನ ಹಾಕಿ ಈ ಥರ ಎಳೆದು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತೆಗೆದು ಲಾಕ್ ಮಾಡಿದರೆ ಆಯಿತು. ಈಗ ಚೈನ್ ಸ್ಟಿಚ್ 1 2 3 4 ಚೈನ್ ಸ್ಟಿಚ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಹೆಚ್ಚಿಗೆ ಜಾಗ ಬಿಟ್ಟು ಲಾಕ್ ಮಾಡಿದರೆ ಅದು ಇಲ್ಲಿ ಸುಕ್ಕಾಗಿಬಿಡುತ್ತೆ. ಅದಕ್ಕೆ ಮತ್ತು ಈಗ ಒಂದು ಬೀಡ್ ಹಾಕೋಣ. ನಾನಿಲ್ಲಿ ವೈಟ್ ಬೀಡ್ ತೊಗೊಂಡಿದ್ದೀನಿ, ನಿಮಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ. ನಾನಿಲ್ಲಿ ಹಾಗೆ ಸ್ಯಾಂಪಲ್ ಬಟ್ಟೆ ಮೇಲೆ ತೋರಿಸ್ತಾ ಇರೋದು. ಈಗ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು ಇಲ್ಲಿ ಲಾಕ್ ಮಾಡಿದರೆ ಬೀಡ್ ಲಾಕ್ ಆಯಿತು. ಈಗ ಇದು ಬೀಡ್ ಎಲ್ಲೂ ಸರ್ದಾಡಲ್ಲ. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡೋದು. ಈಗ ಮತ್ತೆ ಚೈನ್ ಸ್ಟಿಚ್ 1 2 3 4 ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು ಅದರೊಳಗಿಂದ ಮತ್ತೆ ಸೂಜಿ ಮೇಲಿಂದ ದಾರ ತೆಗೆದ್ರೆ ಮತ್ತೆ ಲಾಕ್ ಆಯಿತು. ಈಗ ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಒಂದು ಸರ್ತಿ ಲಾಕ್ ಮಾಡಬೇಕು ಬೀಡನ್ನ. ಆಮೇಲೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಮತ್ತು 4 ಚೈನ್ ಸ್ಟಿಚ್ 1 2 3 4 ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡೋದು. ಲಾಕ್ ಮಾಡಿ ಆದಮೇಲೆ ಇದನ್ನು ಹೇಗೆ ಫಿನಿಷ್ ಮಾಡೋದು ಅಂದರೆ ಸೀಸರಿಂದ ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡಿ ಈ ರೀತಿ ಹೇಳಿದ್ರೆ ಲಾಕ್ ಆಯಿತು. ಇದು ಬಿಚ್ಚಲ್ಲ. ಈಗ ಇಲ್ಲಿ ನೀವು ಗಮ್ ಹಾಕಿ ಪೇಸ್ಟ್ ಮಾಡ್ಬೋದು, ಇಲ್ಲ ಅಂದರೆ ಇದನ್ನು ಈ ಚೈನ್ ಸ್ಟಿಚ್ ಹಾಕಿರ್ತೀವಲ್ಲ ಇದ್ರೊಳಗಡೆಯಿಂದ ತೆಗೆದ್ರೆ ನಾವಿಲ್ಲಿ ಕುಚ್ಚು ಹಾಕ್ತೀವಲ್ಲ ಕುಚ್ಚೊಳಗಡೆ ಇದು ಹೋಗ್ಬಿಡುತ್ತೆ, ಗೊತ್ತಾಗಲ್ಲ ಎಲ್ಲಿ ನಾವು ನಾಟ್ ಹಾಕಿದ್ದೀವಂತ. ಈಗ ಕುಚ್ಚು ಹೇಗೆ ಕಟ್ಟೋದು ಅಂತ ನೋಡೋಣ. ಈ ಸ್ಟೆಪ್ ಆಯಿತು. ಈಗ ಕುಚ್ಚು ಕಟ್ಟೋದು ನೋಡೋಣ. ಈಗ ಕುಚ್ಚು ಹಾಕೋದು ಹೇಗಂತ ನೋಡೋಣ ಬನ್ನಿ. ನಾನಿಲ್ಲಿ 127 ಸಿಲ್ಕ್ ಥ್ರೆಡ್ನ ಇಲ್ಲಿ 2 ಕಲರ್ ತೊಗೊಂಡಿದ್ದೀನಿ ನಾನು. ನಿಮಗೆ ಸಾರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ತೊಗೊಳ್ಳಿ. ಸಿಲ್ಕ್ ಥ್ರೆಡ್ನ ಸುತ್ತಿ ಗಮ್ ಹಾಕಿ ಅಣಿಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹೇಗೆ ಕಟ್ಟೋದು ಅಂತ ನೋಡೋಣ ಬನ್ನಿ. ನಾವು ಕುಚ್ಚು ಹಾಕ್ಬೇಕಂತ ಜಾಗ ಬಿಟ್ಟಿದ್ವಲ್ಲ, ಇಲ್ಲಿ 4 ಚೈನ್ ಸ್ಟಿಚ್ ಹಾಕಿ ಅಲ್ಲಿ ದಾರನ ಇನ್ಸರ್ಟ್ ಮಾಡಿ ಎಳೆದು ಈಗ ನಾನು 2 ಎಳೆ ಜರಿ ಥ್ರೆಡ್ನ ಈ ಸಣ್ಣ ಸೂಜಿಲಿ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಇದು ಇನ್ಸರ್ಟ್ ಮಾಡಿರ್ತೀವಲ್ಲ ದಾರ ಅದರೊಳಗಡೆಯಿಂದ ಸುಚ್ಚಿ ತೆಗೆದು ಸರಿ ಮಾಡಿಕೊಂಡು ಈಗ ನಾಟ್ ಹಾಕಬೇಕು. ಒಂದೊಂದು ಸುತ್ತಿಗೂ ಒಂದೊಂದು ನಾಟ್ ಹಾಕ್ತೀನಿ ನಾನು, ಅಂದರೆ ಇದು ಬಿಚ್ಚಲ್ಲ. ಹಾಗೆ ನಾವು ಒಂದ್ರ ಕೆಳಗಡೆ ಒಂದರ ಥರ ಈ ಜರಿ ಥ್ರೆಡ್ ಒಂದ್ರ ಕೆಳಗಡೆ ಒಂದು ಬರೋ ಥರ ನಾವು ನಾಟ್ ಹಾಕಬೇಕು. ಆವಾಗಲೇ ಕ್ಲೀನಾಗಿ ಕಾಣೋದು, ಒಂದ್ರ ಮೇಲ್ಗಡೆ ಒಂದಲ್ಲ. 3ರಿಂದ 4 ಬಾರಿ ಹಾಕಿ ಮೇಲೆಯಿಂದ ನೀಡಲ್ನ ಸುಚ್ಚಿ ಕೆಳಗಡೆಗೆ ಎಳೆದು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ಕುಚ್ಚನ್ನು ಟ್ರಿಮ್ ಮಾಡ್ಕೊಳ್ಳೋದು. ನಾನಿಲ್ಲಿ ಒಂದು ಅರ್ಧ ಇಂಚ್ ತೊಗೊಂಡಿದ್ದೀನಿ ನೋಡಿ, ಝೂಮ್ ಮಾಡಿ ನೋಡಿಲ್ಲಿ. ಈಗ ನೆಕ್ಸ್ಟ್ ಇನ್ನೊಂದು ಕಟ್ಟೋಣ. ಮತ್ತು ಸೂಜಿನ ಒಳಗಡೆಯಿಂದ ಎಳೆದು
ನೀಡಲಿಂದ ಒಂದು ಸುತ್ತು ಹಾಕಿ ನಾಟ್ ಹಾಕೋದು. ಮೂರರಿಂದ ನಾಲ್ಕು ಸುತ್ತು ಹಾಕಿ ಮೇಲಿಂದ ಮತ್ತೆ ನೀಡಲ್ನ ಸುಚ್ಚಿ ತೆಗೆದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕುಚ್ಚನ್ನು ಟ್ರಿಮ್ ಮಾಡೋದು. ಈಗ ಇನ್ನೊಂದು ಕಟ್ಟಿ ಫಿನಿಶ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಇದನ್ನು ಎಲ್ಲನೂ ಸ್ಯಾಂಪಲ್ಗಾಗಿ ತೋರಿಸ್ತಾ ಇರೋದು, ಯಾವುದು ಮ್ಯಾಚಿಂಗ್ ಇಲ್ಲ ಅಷ್ಟೇ. ಯಾಕಂದರೆ ಇದು ಬಿಗಿನರ್ ಫ್ರೆಂಡ್ಲಿ ಅಲ್ವಾ, ಅದಕ್ಕೆ ಸ್ಯಾಂಪಲಿಗೆ ತೋರಿಸ್ತಾ ಇರೋದು. ಬ್ರೈಡಲ್ ವರ್ಕೆಲ್ಲ ಸಾರಿ ಮೇಲೆ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಯಾವುದಾದ್ರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೆಳಗಡೆ. ಮೂರಿಂದ ನಾಲ್ಕು ಬಾರಿ ಮತ್ತು ಮೇಲ್ಗಡೆಯಿಂದ ಸೂಜಿನ ಸುಚ್ಚಿ ತೆಗೆದು ಅಂದಾಜಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಾನು. ನೀವು ಮೊದಲನೇ ಸಲ ಹಾಕ್ತಾಯಿದ್ರೆ ಒಂದು ಸ್ವಲ್ಪ ಅಳತೆ ಮಾಡಿಕೊಂಡು ಕಟ್ ಮಾಡಿ. ಈಗ ನೋಡಿ ಕುಚ್ಚು ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.